ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರು ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀನಿ. ಆತ್ಮೀಯರೇ, ಶಾಸಕ ಸ್ಥಾನ ಎನ್ನುವುದು ಸಾಂವಿಧಾನಿಕ ಹುದ್ದೆ. ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾ ಜನರುಗಳು ಕೆಲಸವನ್ನು ಹಿನ್ನೆಲೆಯನ್ನು ನೋಡಿ ಅಳೆದು ತೂಗಿ ಪ್ರತಿ 5 ವರ್ಷಕ್ಕೊಂದು ಸಾರಿ ಒಬ್ಬ ಶಾಸಕನನ್ನಾಗಿ ಆಯ್ಕೆ ಮಾಡ್ತಾರೆ. ತದನಂತರ 5 ವರ್ಷ ಒಬ್ಬ ಗೆಲ್ಲಿಸಿರೋ ವ್ಯಕ್ತಿಯ ಕೆಲಸದ ಮೇಲೆ ಆತನ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧಾರವಾಗುತ್ತೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ರವರು ಸನ್ಮಾನ್ಯ ಮಾಜಿ ಸಚಿವರು BJP ಸರ್ಕಾರದಲ್ಲಿ ಇದ್ದರು. ಅದಾದ ನಂತರ ಚಿಕ್ಕಬಳ್ಳಾಪುರದ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಿಂದ ಪ್ರದೀಪ್ ಈಶ್ವರ್ ಅವರು ಆಯ್ಕೆಯಾಗಿದ್ದಾರೆ. ಅಲ್ಲಿನ ಜನ ಈ ಸಾರಿ ಪ್ರದೀಪ್ ಈಶ್ವರ್ ಅವರನ್ನ ಶಾಸಕರನ್ನಾಗಿ ಮಾಡಿತು, ಸುಧಾಕರ್ ಅವರನ್ನ ತಿರಸ್ಕರಿಸ್ತು. ತದನಂತರ ಲೋಕಸಭೆಗೆ ಅವರನ್ನ ಆಯ್ಕೆ ಮಾಡಿದ್ರು, ಅದು ಬೇರೆ ವಿಚಾರ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಈಶ್ವರ್ ಅವರೇ, ಇಡೀ ರಾಜ್ಯಾದ್ಯಂತ ನೀನೊಬ್ಬ ಲಾಟರಿ ಶಾಸಕ. ಇನ್ನು 2 ವರ್ಷ ಆದ ಮೇಲೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಗೆ ನಿನ್ನನ್ನು ಆಲ್ರೆಡಿ ಆ ಜನ ತಿರಸ್ಕೃತ ಮಾಡಬೇಕಂತೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ಆಗಿದೆ. ಯಾಕಪ್ಪ ಅಂತಂದರೆ, ನಾನೊಬ್ಬ ಅನಾಥ ಎನ್ನುವ ಒಂದು ಟ್ರಂಪ್ ಕಾರ್ಡನ್ನು ಇಟ್ಕೊಂಡು ಗೆದ್ದಿದೆಯಾ, ಸಂತೋಷ. ಇಲ್ಲಿ ಯಾವುದೇ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅಥವಾ BJP ಅನ್ನೋದಕ್ಕಿಂತ ಮುಖ್ಯವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತೇಳಿ ಜನ ಓಟ್ ಹಾಕಿರ್ತಾರೆ. ಗೆಲ್ಲಿಸ್ಬೇಕು, ಕೆಲಸಗಳಾಗ್ತವೆ, ಅನುದಾನವನ್ನು ತರ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ, ಜನಗಳ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಅಂತಂದೇಳಿ ಎಲ್ಲ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಜನ ಶಾಸಕರನ್ನು ಆಯ್ಕೆ ಮಾಡ್ತಾರೆ. ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ನಿನ್ನ ಅಭಿವೃದ್ಧಿ ಶೂನ್ಯ. ಗೆದ್ದಂಥ ಉರುಪಿನಲ್ಲಿ 1 ವರ್ಷ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿರ್ಬೋದು. ಎತ್ತತ್ಲು ಭ್ರಷ್ಟ, ನೀಚ, ಅನುಚಿತ, ಅಸಂಬದ್ಧ ವರ್ತನೆಗಳಿಗೆ ನಿನ್ನಲ್ಲಿ ಕೊರತೆ ಇಲ್ಲ. ಒಬ್ರಿಗೊಬ್ಬರನ್ನು ಎತ್ಕಟ್ತಕ್ಕಂಥ ಕೆಲಸ, ಮಾತಾಡ್ತಕ್ಕಂಥ ಒಂದು ರೂಟೇ ಸರಿಯಿಲ್ಲ ನಿಂದು ಪ್ರದೀಪ್ ಈಶ್ವರ್. ಇನ್ನು 2 ವರ್ಷ ನಿನ್ನ ಅವಧಿ. ಬೈ ಮಿಸ್ಟೇಕ್ ನೀನು ಬಂದ್ಬಿಟ್ಟಿದೀಯಾ, ಸಿದ್ದರಾಮಯ್ಯನವರ ಹಲೆಯಲ್ಲಿ ನೀನು ಗೆದ್ದು ಬಂದ್ಬಿಟ್ಟಿಯ. ಇನ್ನು ಮುಂದೆ ನೀನು ನಿನ್ನ ಬದಲಾವಣೆಯಲ್ಲಿ, ನಿನ್ನ ಅನುಚಿತ ವರ್ತನೆಗಳಲ್ಲಿ ನೀನು ಬದಲಾವಣೆ ಆದರೆ ಮುಂದೆ ಜನ ಏನೋ ಒಂದು ರೀತಿ ನಿನ್ನ ಕೈ ಹಿಡಿಯೋ ಪ್ರಯತ್ನ ಮಾಡಬಹುದು. ಭ್ರಷ್ಟ BJP ಸರ್ಕಾರ ಅಂತೀಯ, ಸಾಕ್ಷ್ಯಾಧಾರಗಳು ಇಲ್ಲದೆ ಮಾತಾಡ್ತೀಯ. ಇವತ್ತು ನಾನು ಇಲ್ಲಿ ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಪ್ರದೀಪ್ ಈಶ್ವರ್. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ದಿವಂಗತ ಶಾಮನೂರು ಶಿವಶಂಕರಪ್ಪನ ಸರ್ ಅವರ ತೆರವಾದ ಬಳಿಕ ಬೈ ಎಲೆಕ್ಷನ್ನೇ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಸಮರ್ಥರವರು, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥರವರು ಸ್ಪರ್ಧಿಸಿದ್ದಾರೆ. ದಾಸ ಕರಿಯಪ್ಪನವರು BJP ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಈ ಸ್ಪರ್ಧೆ ಒಂದು ಏರ್ಪಟ್ಟಾಗ ಆರೋಪ ಪ್ರತ್ಯಾರೋಪಗಳು ಇವೆಲ್ಲ ಸಹಜ. ಇದನ್ನು ವೈಯಕ್ತಿಕವಾಗಿ ಯಾರೂ ತೆಗೆದುಕೊಂಡಿಲ್ಲ. ನೀನು ತಪ್ಪು ತಿಳ್ಕೊಂಡಿದೀಯ, ಬಂದು ರೋಡ್ ಶೋ ಮಾಡಿ ಮಾತಾಡಿ ಹೋದೆಲ್ಲ ನೀನು. ಇಲ್ಲಿ ಯಾರ ನಡುವೆನೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಈ ರಾಜಕೀಯ, ಈ ಚುನಾವಣೆ, ಎಲೆಕ್ಷನ್ 4 ದಿನಗಳು ಮಾತ್ರ. ನಾಳೆ ಒಬ್ರಿಗೊಬ್ರು ಮುಖ ನೋಡ್ಬೇಕು, ಎಲ್ಲರೂ ಇದ್ದೂರು ಅಂದಾಗ ಮಾತಾಡಬೇಕು. ಇವತ್ತು ದಾಸ ಕರಿಯಪ್ಪನವರಾಗಿರ್ಬೋದು, ಸಮರ್ಥರವರು ಕೂಡ ಆಗಿರ್ಬೋದು. ಇದು ಒಂದು ದಿವಸ ರಾಜಕೀಯಕ್ಕಾಗಿ ಸಂಬಂಧಗಳನ್ನು, ವಿಶ್ವಾಸ, ಪ್ರೀತಿಗಳನ್ನು, ಸ್ನೇಹಗಳನ್ನು ಕಳ್ತಕ್ಕಂಥ ಜನ ನಮ್ಮ ದಾವಣಗೆರೆಯಲ್ಲಿ ಇಲ್ಲ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಇವತ್ತು ಎಲೆಕ್ಷನ್ಗೆ ನಿಂತಿದ್ದಾರೆ. ಇಬ್ಬರಲ್ಲೂ ಗೆಲ್ಲುವ ಉತ್ಸಾಹ ಇದೆ, ಆಸಕ್ತಿ ಇದೆ. ಗೆದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶದಿಂದ ಕೂಡ ಇದ್ದಾರೆ. ನಾಳೆ ಎಲೆಕ್ಷನ್ ಮುಗಿದಾದ ಬಳಿಕ ಶ್ರೀನಿವಾಸ್ ದಾಸ ಕರಿಯಪ್ಪನವರ ಗೆಲ್ಲಿ ಅಥವಾ ಸಮರ್ಥರವರ ಗೆಲ್ಲಿ, ಅವರಿಬ್ಬರು ಕೂಡ ಅನ್ಯೋನ್ಯತೆಯಿಂದ, ವಿಶ್ವಾಸದಿಂದ ಇರ್ತಾರೆ. ಪ್ರದೀಪ್ ಈಶ್ವರ್, ನೀನು ಅಂದ್ಕೊಂಡಿರೋ ರೀತಿಯಲ್ಲಿ ಯಾರೇ ಸೋಲ್ಲಿ ಯಾರೇ ಗೆಲ್ಲಿ
ವೈಯಕ್ತಿಕವಾಗಿ ದ್ವೇಷವನ್ನು ಕಟ್ತಕ್ಕಂಥ ದ್ವೇಷ ಸಾಧಿಸ್ತಕ್ಕಂಥ ಜನ ನಮ್ಮ ದಾವಣಗೆರೆಯಲ್ಲಿಲ್ಲ. ಯಾರೇ ಗೆದ್ದರೂ ಕೂಡ ಅಭಿವೃದ್ಧಿ ಪರವಾದ ಮಾತುಗಳನ್ನು ಹಾಡ್ತಾರೆ. ಬರ್ತೀಯ ಇವರು ಯಾರು ಸುಧಾಕರ್ ಅವರು, MP ಸುಧಾಕರ್ ಅವ್ರಿಗೆ ಏನು ಹೇಳ್ತೀಯ, ಸುಧಾಕರ್ ನಾನು ನಿನ್ನ ಅಖಾಡದಲ್ಲಿ ನಿನ್ನ ಕ್ಷೇತ್ರದಲ್ಲೇ ಬಂದು ಹೊಡೆದಿದ್ದೀಯ ಅಂತಂದು ಹೇಳ್ತೀಯ. ಏಕವಚನ. ಅಭಿವೃದ್ಧಿ ಹಾಳಾಗೋಗ್ಲಿ, ಫಸ್ಟ್ ಒಳ್ಳೆಯ ಸಂಸ್ಕಾರವನ್ನು ಕಲ್ತ್ಕೊ. ನೀನು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲ್ತ್ಕೋ. ಶಿಕ್ಷಣ ರಂಗದಲ್ಲಿರ್ತಕ್ಕಂಥವ್ ನೀನು. ಪ್ರದೀಪ್ ಈಶ್ವರ್ ಪರಿಶ್ರಮ ಅಂತ ಹೇಳಿ ನೀಟ್ ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದೀಯಾ. ಆ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ನೀನು. ನಿನಗೆ ಇರಬೇಕಾದ ಯಾವ ಗುಣಲಕ್ಷಣಗಳು ಇಲ್ಲ. ಬುದ್ಧಿ ಮಾಂದ್ಯನಂತೆ ವರ್ತಿಸ್ತೀಯ ಪ್ರದೀಪ್ ಈಶ್ವರ್. ಇನ್ಮೇಲೆ ನೀನು ಬದಲಾವಣೆ ಮಾಡ್ಕೋ. ನೀನು ತಿಳ್ಕೊಂಡ ರೀತಿಯಲ್ಲಿ ದಾವಣಗೆರೆಯಲ್ಲಿ ವೈಯಕ್ತಿಕವಾಗಿ ಯಾರ ಮೇಲೆ ಯಾರಿಗೂ ದ್ವೇಷ ಇಲ್ಲ. ಇಲ್ಲಿ ರಾಜಕೀಯ ಬಂದಿದೆ, ಎಲೆಕ್ಷನ್ ಬಂದಿದೆ, ಗೆಲ್ಲಬೇಕನ್ನೋ ಉದ್ದೇಶದಿಂದ ದಿನ ಬೆಳಗಾದರೂ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತೇಳಿ ಸಮತ್ ಸರ್ ಅವರು ಮತ್ತು ದಾಸ ಕರಿಯಪ್ಪನವರು ಕೂಡ ಇಬ್ಬರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. SS ಮಲ್ಲಿಕಾರ್ಜುನ್ ಸರ್ ಅವರ ಆತ್ಮೀಯ ದಾಸ ಕರಿಯಪ್ಪನವರು, ಒಳ್ಳೆಯ ಸ್ನೇಹಿತ ಅಂತ ಹೇಳಿ ಮಲ್ಲಿಕಾರ್ಜುನ್ ರವರ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ರಾಜಕೀಯ ಸಹಜ, ಅದು ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು. ನೀನೇನೋ ಬಂದು ಅವ್ರನ್ನ ಹಾಗೆ ಮಾಡ್ತಾರೆ, ಇವ್ರನ್ನ ಹೀಗೆ ಮಾಡ್ತಾರೆ ಅಂತಂದೇಳಿ ಹುಚ್ಚಿನ ಥರ ಮಾತಾಡಿ ಹೋಗಿದೆಯಾ. ಬಹುತೇಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿನ್ನ ಯಾವ ಮಟ್ಟಿಗೆ ಟ್ರೋಲ್ ಮಾಡ್ತಾರೆ ಅಂತಾರೆ, ಹಾಡ್ತಾರೆ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನ್ನ ನೋಡು. ನಿನ್ನ ಫೇಸ್ಬುಕ್ ಪುಟವನ್ನು ನೋಡು. ಎಲ್ಲಾದರೂ ಭಾಷಣ ಮಾಡೋದಾಗ ಸ್ವಲ್ಪ ಯೂಟ್ಯೂಬ್ ತೆಗೆದು ಅಂತ ಹೇಳಿದ್ರೆ ಕಾಮೆಂಟ್ಸ್ ನೋಡೋ. ಪ್ರದೀಪ್ ಈಶ್ವರ್, ದಯಮಾಡಿ ಈ ಪ್ರದೀಪ್ ಈಶ್ವರನ ಮಾತಿಗೆ ಯಾರೂ ಕಿವಿ ಕೊಡಬೇಡಿ. ದಾವಣಗೆರೆ ಬೈ ಎಲೆಕ್ಷನ್ ಏನು ನಡೀತಾ ಇದೆ, ಬರುವ 9ನೇ ತಾರೀಕು ಎಲ್ಲರೂ ಕೂಡ ಮತವನ್ನು ಚಲಾಯಿಸಿ. ನಾನು ಇಲ್ಲಿ ಯಾವ ಅಭ್ಯರ್ಥಿ ಪರವಾಗಿಯೂ ನಾನು ಮಾತಾಡ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರ ಒಂದು ಗುದ್ದಟತನವನ್ನು ಪ್ರಶ್ನೆ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ, ಪಕ್ಷಾತೀತವಾಗಿ ಒಳ್ಳೆ ಬಾಂಧವ್ಯದಿಂದ ಇದ್ದೇವೆ. ಇಲ್ಲಿ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ಯಾರ ಮೇಲೆ ಕೂಡ ಒಂದು ಹಗೆಯನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ದಾವಣಗೆರೆ ಜನದ್ದಲ್ಲ ಅಂತ ಹೇಳ್ತೀನಿ. ಪ್ರದೀಪ್ ಈಶ್ವರ್, ಮುಂದಿನ ದಿನಮಾನಗಳಲ್ಲಿ ಚಿಕ್ಕಬಳ್ಳಾಪುರದ ಜನ ನಿನಗೆ ತಕ್ಕದಾದ ಪಾಠವನ್ನು ಕಲಿಸ್ತಾರೆ. ಆಲ್ರೆಡಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಉದ್ದಟತನವನ್ನು ಬಿಟ್ಟು ನಿನ್ನ ಪಾಡಿಗೆ ನೀನಿರು. ಶಾಸಕ ಸ್ಥಾನ ಎಂದರೆ ಅದು ಅಂತ ಒಂದು ಇಡೀ ತಾಲೂಕನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ. ಪ್ರತಿಯೊಬ್ಬರ ಕಷ್ಟ ನೋವು ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ. ಇವತ್ತು ಸಂತೋಷ್ ಲಾಡ್ ಅವರು ಕಲಟಗಿ ಶಾಸಕರು, ಅವರೊಬ್ಬ ಕಾಂಗ್ರೆಸ್ ಶಾಸಕರು, ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡ್ತಾರೆ, ಹಾಸ್ಪಿಟಲ್ ಬಿಲ್ಗಳನ್ನು ಕಟ್ತಾರೆ, ಸಾಲ ಬಾಧೆಯಿಂದ ಸತ್ತಂಥ ರೈತ ಕುಟುಂಬಗಳಿಗೆ ನೆರವನ್ನು ಕೊಟ್ಟು ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನುವ ಆಶ್ವಾಸನೆಯನ್ನು ಕೊಡ್ತಾರೆ. ಕಷ್ಟ ಅಂತ ಹೇಳ್ಕೊಂಡ್ಬಂದವ್ರ ಮನೆಗೆ ವಾಲಂಟಿಯರ್ನ ಕಳಿಸ್ತಾರೆ. ಅವರೊಬ್ಬ ಕಾಂಗ್ರೆಸ್ ಶಾಸಕರು. ಹಾಗಂತ ನಾನು ಅವ್ರನ್ನ ದ್ವೇಷ ಮಾಡೋಕ್ಕಾಗತ್ತಾ? ಕಲಟಗಿಯ ಶಾಸಕ ಅವ್ರನ್ನ ಆರಾಧಿಸ್ತಾರೆ, ದಾದ ಅಂತೇಳಿ ಗೌರವಿಸ್ತಾರೆ. ಆ ರೀತಿ ವ್ಯಕ್ತಿತ್ವವನ್ನು ರೂಪಿಸ್ಕೊ. ಇನ್ನು BJP ಸರ್ಕಾರದಲ್ಲಿ ಹೊನ್ನಾಳಿಯ MP ರೇಣುಕಾಚಾರ್ಯ ಸರ್ ಅವರು ಕೋವಿಡ್ ಸಮಯದಲ್ಲಿ ಜನಗಳಿಗೆ ಸ್ಪಂದಿಸಿದಂಥ ರೀತಿ ತುಂಬಾ ಅದ್ಭುತ. ಕೋವಿಡ್ ಸಾವಾದಾಗ ಆಂಬುಲೆನ್ಸ್ನಲ್ಲಿ ಸ್ವತಃ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದರು. ಅವರ ಕಣ್ಣಾಲಿಗಳು ಒದ್ದೆ ಆದವು. ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಧೈರ್ಯವನ್ನು ತುಂಬಿದರು. ಆದರೆ ಅಲ್ಲಿನ ಜನ ಈ ಬಾರಿ ಶಾಂತನಗೌಡರಿಗೆ ಕೈ ಹಿಡಿತು. ಈ ರೀತಿಯಾಗಿ ನಡೀತು. ಇನ್ನು JDS ಪಕ್ಷ ಅಂತ ಬಂದಾಗ ಮಣ್ಣಿನ ಮಗ ಕುಮಾರಸ್ವಾಮಿ ಅವರು 20 ತಿಂಗಳ ಅಧಿಕಾರ ಮಾಡಿದರು. 20 ತಿಂಗಳ ಅಧಿಕಾರ. ಇಡೀ ಕರ್ನಾಟಕ ರಾಜ್ಯವೇ ಅವರನ್ನು ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡಿದರು. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನೀನು ಕಾಂಗ್ರೆಸ್ನೇನು, ನೀನು BJPಯವನು, ನೀನು JDS ಅಂತಂದೇಳಿ ಒಬ್ಬರಿಗೊಬ್ಬರು ಹಗೆ ಸಾಧಿಸ್ತಕ್ಕಂಥ ಕೆಲಸ ಬೇಡ. ಒಳ್ಳೆ ಕೆಲಸ ಆಗಬೇಕಾಗಿದೆ, ಒಳ್ಳೆ ರೀತಿ ನಡಿಬೇಕಾಗಿದೆ ಅಷ್ಟೇ. ನಿಮ್ಮ ವೈಯಕ್ತಿಕ ಅಭಿಮಾನ ಯಾವ ವ್ಯಕ್ತಿ ಮೇಲೆ ಇರುತ್ತೆ, ಯಾವ ಪಕ್ಷದ ಮೇಲೆ ಇರುತ್ತೆ, ನೀವು ಮತವನ್ನು ಚಲಾಯಿಸಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಯಾರು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಮತ್ತೊಮ್ಮೆ ಎಲ್ಲರಿಗೂ ನಾನು ಒಂದು
ಹೇಳತಕ್ಕಂಥ ಏನಪ್ಪ ಅಂತಂದರೆ, ಈ ಬುದ್ಧಿಮಾಂದ್ಯ ಪ್ರದೀಪ್ ಈಶ್ವರ್ ಅವರಿಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಮುಂದಿನ 2 ವರ್ಷಗಳಲ್ಲಿ ಆತನ ಜನ ಮನೆಗೆ ಕಳಿಸ್ತಾರೆ, ಮನೆಗೆ ಇರ್ತಾನೆ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಿನ್ನ ಕಾನ್ಸ್ಟಿಟ್ಯೂಷನ್, ನಿನ್ನ ವಿಧಾನಸಭೆ ಕ್ಷೇತ್ರವನ್ನು ನೋಡ್ಕೊಳ್ಳಪ್ಪ ಸ್ವಾಮಿ, ಅಭಿವೃದ್ಧಿ ಮಾಡಿ ಕೆಲಸ ಮಾಡು. ಎಲೆಕ್ಷನ್ ಈ ಬೈ ಎಲೆಕ್ಷನ್ಗೆ ಆಗೋಗುತ್ತೆ, ಇನ್ನೊಂದು ತಿಂಗಳಲ್ಲೆಲ್ಲ ಮುಗಿದೋಗುತ್ತೆ. ಇನ್ನು 2 ವರ್ಷ ಜನಗಳಿಗೆ ಹತ್ತಿರ ಆಗ್ತಕ್ಕಂಥ ಕೆಲಸ ಮಾಡು. ಪರಸ್ಪರ ಹಿರಿಯ ನಾಯಕರಿಗೆ, ಜನಗಳಿಗೆ ಗೌರವಿಸ್ತಕ್ಕಂಥ ಒಂದು ಗುಣಲಕ್ಷಣವನ್ನು ಕಲ್ತ್ಕೋ, ಸಂಸ್ಕಾರವನ್ನು ಕಲ್ತ್ಕೋ. ಏಕವಚನದಲ್ಲಿ MP ಸುಧಾಕರ್ ನಿನ್ನ ಕ್ಷೇತ್ರದಲ್ಲಿ ಏಕವಚನದಲ್ಲಿ ನೀನೊಬ್ಬ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ ಸ್ವಲ್ಪ ಸರಿಯಾಗಿ ಮಾತಾಡೋದನ್ನು ಕಲ್ತ್ಕೋ. ಎಲ್ರಿಗೂ ನಮಸ್ಕಾರ.